ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಗೇಮ್ ಚೇಂಜರ್ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಗೇಮ್ ಚೇಂಜರ್ ಮೂವಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಬರೋಣ. ಗೇಮ್ ಚೇಂಜರ್ ನಮ್ಮ ರಾಮ್ ಚರಣ್ ಅವರ ಹೊಸ ಮೂವಿ. ಈ ಮೂವಿ ಎಲ್ಲರಿಗೂ ಇಷ್ಟ ಆಗಲ್ಲ, ಯಾಕಂತ ಅಂದ್ರೆ ರಿವ್ಯೂ ನೋಡಿ ಗೊತ್ತಾಗುತ್ತೆ. ಸಿನಿಮಾ ಸುಮಾರು 2 ಗಂಟೆ 45 ನಿಮಿಷ ಇದೆ. ಈ ಸಿನಿಮಾನ ಎಸ್ ಶಂಕರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಟ್ರೈಲರ್ ನೋಡಾದ್ಮೇಲೆ ನಮ್ಗೆಲ್ಲ ಗೊತ್ತಾಗಿದೆ ಇದೊಂದು ಪೊಲಿಟಿಕಲ್ ಡಿಸಾರ್ಡರ್, ಆಕ್ಷನ್ ಥ್ರಿಲ್ಲರ್, ಡ್ರಾಮಾ, ಸಸ್ಪೆನ್ಸ್ ಮೂವಿ ಅಂತ. ಸೊ ಈ ಸಿನಿಮಾದಲ್ಲಿ ನಾವು ಟ್ರೈಲರ್ ಅಲ್ಲಿ ಏನ್ ನೋಡಿದ್ವೋ ಅದನ್ನೇ ಜಾಸ್ತಿ ನೋಡ್ತೀವಿ. ದಟ್ ಮೀನ್ಸ್ ದ ಪೊಲಿಟಿಕಲ್ ಡಿಸಾರ್ಡರ್, ದ ಪ್ಲಾಟ್. ಸೊ ಈ ಸಿನಿಮಾದ ಪ್ಲಾಟ್ ಏನು ಅಂತಂದ್ರೆ, ಸರ್ಕಾರ ಒಂದು ಸಮಾಜವಾದಿಯಾದಂತ ಸರ್ಕಾರ ಆಗ್ಬೇಕು, ಜನಗಳಿಗೋಸ್ಕರ ಸರ್ಕಾರ ಆಗ್ಬೇಕು. ಸಿನಿಮಾ ನಿಜವಾಗ್ಲೂ ಹೆಸರಿಗೆ ತಕ್ಕ ಹಾಗಿದೆ. ಗೇಮ್ ಚೇಂಜರ್, ಎಕ್ಸ್ಟ್ರಾರ್ಡಿನರಿ ವರ್ಲ್ಡ್ ಬಿಲ್ಡಿಂಗ್, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನ ನೀವು ಈ ಮೂವಿಯಲ್ಲಿ ನೋಡಬಹುದು. ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ. ಇಂತ ಮೂವಿಗಳನ್ನ ನೋಡಿ ತುಂಬಾ ದಿನಾನೇ ಆಗ್ಬಿಟ್ಟಿತ್ತು. ಈ ಸಿನಿಮಾ ನಿಜವಾಗ್ಲೂ ಒಂದು ಎಜುಕೇಶನಲ್ ಪರ್ಪಸ್ ಆಗಿ ಮಾಡಿರುವಂತಹ ಸಿನಿಮಾ ಅಂತ ನನಗನ್ನಿಸ್ತು. ಯಾಕಂತಂದ್ರೆ ಒಬ್ಬ DC ಗಿರುವಂತಹ ಪವರ್ ಏನೇನು ಅನ್ನೋದು ಈ ಸಿನಿಮಾದಲ್ಲಿ ನಮಗೆ ಅರ್ಥಗರ್ಭಿತವಾಗಿ ತೋರಿಸ್ತಾ ಇದ್ದಾರೆ. ಒಬ್ಬ ಪೊಲಿಟಿಷಿಯನ್ ಅವನ ಪೊಲಿಟಿಕಲ್ ಜರ್ನಿಗೋಸ್ಕರ, ಅವನ ಆಸೆ ಆಕಾಂಕ್ಷೆಗಳಿಗೋಸ್ಕರ, ಅವನಿಗೆ ಬೇಕಾಗಿರುವಂತಹ ಆ ಘನತೆಗೋಸ್ಕರ ಅವನು ಯಾವ ಮಟ್ಟಿಗೆ ಇಳಿಯಬಲ್ಲ ಅನ್ನುವಂತಹ ಆ ಅಂಶಗಳನ್ನ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆ ಆ ಅಂಶಗಳ ಜೊತೆ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ಜಾಯಿನ್ ಮಾಡೋದಿರ್ಬೋದು, ಕತೆಗಳ ಜೋಡಣೆ ಇರ್ಬೋದು, ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಊಹೆಗೂ ಮೀರಿದಂತಹ ಘಟನೆಗಳಂತೂ ಯಾವೂ ಇಲ್ಲ. ಯಾಕಂತಂದ್ರೆ ನೀವು ಮುಂದೆ ಏನಾಗುತ್ತೆ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡಬಹುದು. ಅಷ್ಟು ಈಸಿ ಆಗಿರುವಂತಹ ಸಿನಿಮಾ ಈ ಗೇಮ್ ಚೇಂಜರ್. ಯಾಕಂದ್ರೆ ನಮ್ಗೆ ಆ ಸಿಸ್ಟಮ್ ಗೊತ್ತಿದೆ ಅಲ್ವಾ. ಸೊ ಆ ಸಿಸ್ಟಮ್ ಅಲ್ಲಿ ಏನೇನೆಲ್ಲ ಬದಲಾವಣೆ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಅದರಿಂದ ನಾವು ಮುಂದಿನ ಅಂಶಗಳನ್ನ ನಾವು ಬೇಗ ಪ್ರಿಡಿಕ್ಷನ್ ಮಾಡಬಹುದು. ಸಿನಿಮಾದಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಕೂಡ ಒಂದು ಕನೆಕ್ಷನ್, ಒಂದು ರಿಲೇಷನ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ವರ್ಸ್ಟ್ ಪಾರ್ಟ್ ಅಂದ್ರೆ ಆ ಸಾಂಗ್ ಅಷ್ಟೇ. ಇನ್ನು ಆಕ್ಷನ್ ಸೀನ್ಸ್ ಗಳು ನನಗೆ ಬೇಕಾಗಿತ್ತು. ಆ ಆಕ್ಷನ್ ಸೀನ್ಸ್ ಗಳು ಸ್ವಲ್ಪ ಕಡಿಮೆನೇ ಆಯ್ತು. ಈ ಸಿನಿಮಾದಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರು ಅಂತ ನನ್ಗನ್ನಿಸ್ತು. ಅದರಲ್ಲೂ ಕೂಡ ಸಂಭಾಷಣೆಗಳು ಮತ್ತೆ ಆ ಪ್ಲಾಟ್ ಟ್ವಿಸ್ಟಿಂಗ್ ಸಮಯದಲ್ಲಿ ಹೆಚ್ಚು ಟೈಮ್ ವೇಸ್ಟ್ ಅನ್ನ ಈ ಸಿನಿಮಾದಲ್ಲಿ ಅವರು ಮಾಡಿದ್ದಾರೆ. ಕತೆ ವೇಗವಾಗಿ ಹೋಗ್ತಾ ಇದ್ರು ಕೂಡ ಸನ್ನಿವೇಶಗಳು ನಿಮ್ಮನ್ನ ಹಿಡಿದಿಟ್ಕೋತಾವೆ. ಒಂದು ಸನ್ನಿವೇಶ ನಾನು ನಿಮ್ಗೆ ಹೇಳಲೇಬೇಕು. ಅದೇನು ಅಂತಂದ್ರೆ ಹೀರೋಗಿರುವಂತಹ ಆಂಗರ್ ಇಶ್ಯೂ. ಆ ಆಂಗರ್ ಇಶ್ಯೂಗೆ ನಮ್ಮ ಹೀರೋನ ರಿಯಾಕ್ಷನ್ ಇತ್ತಲ್ಲ, ಆ ಆಕ್ಷನ್ ಇತ್ತಲ್ಲ, ಅದು ನಿಜವಾಗ್ಲೂ ಇಲ್ಲಿ ವರ್ಕ್ ಆಗ್ಲಿಲ್ಲ. ಸೊ ಅಲ್ಲಿ ಒಂದು ಆಂಗರ್ ಆಟಿಟ್ಯೂಡ್ ಇತ್ತಲ್ಲ, ಆ ಆಟಿಟ್ಯೂಡ್ ನಮ್ಮ ಹೀರೋ ಅಲ್ಲಿ ಬರ್ಲಿಲ್ಲ. ಯಾರೋ ಏನೋ ತಪ್ಪು ಮಾಡ್ದ, ಅವ್ರನ್ನ ಒಡೆದು ಬಿಸಾಡಿದ್ರು ಅಷ್ಟೇ. ಈ ತರ ಕಾನ್ಸೆಪ್ಟ್ ಗಳನ್ನ ಅವರು ತುಂಬಾ ಹೇಳ್ಕೊಂಡು ಹೋಗಿದ್ದಾರೆ. ಬಟ್ ಆ ಕಾನ್ಸೆಪ್ಟ್ ಗೆ ತಕ್ಕನಾಗಿದ್ದಂತಹ ಸ್ಕ್ರೀನ್ ಪ್ಲೇಗಳು, ಆಕ್ಷನ್ ಗಳು ಇಲ್ಲಿ ತುಂಬಾ ಕಡಿಮೆ ಆದ್ವು. ಆದ್ರೂ ಕೂಡ ಒಂದು ಫ್ಲೋ ಆಫ್ ದ ಮೂವಿ, ದ ಟರ್ನ್ಸ್ ಆಫ್ ದ ಮೂವಿ, ಟ್ವಿಸ್ಟ್ ಆಫ್ ದ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿವೆ. ಸೊ ಈಗಿನ ಸಿನಿಮಾ ಪ್ರೇಕ್ಷಕರ ಮೈಂಡ್ ಗೆ ಹೋಲಿಸ್ಕೊಂಡ್ರೆ ಈ ಮೂವಿ ಅವ್ರಿಗೆ ತುಂಬಾ ವರ್ಸ್ಟ್ ಮೂವಿ ಅನ್ಸುತ್ತೆ. ಯಾಕಂತಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಮೂವಿಗಳಿಗೂ, ಆ ಮೂವಿಗಳ ಕಾನ್ಸೆಪ್ಟ್ ಗಳಿಗೂ ಮತ್ತೆ ಈ ಮೂವಿಯ ಕಾನ್ಸೆಪ್ಟ್ ಗೂ ಹೋಲಿಸ್ಕೊಂಡ್ರೆ ನೀವು ಈ ಸಿನಿಮಾನ ನೆನ್ಪಿಟ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಅದು ರಾಮ್ ಚರಣ್ ಅವರಂತಹ ಬಿಗ್ ಸ್ಟಾರ್ ಗಳ ಅಭಿನಯಿಸಿದ್ರು ಕೂಡ. ಸೊ ಓವರ್ ಆಲ್ ಸಿನಿಮಾ ಈಗಿನ ಟ್ರೆಂಡಿಂಗ್ ಫಾಲೋ ಮಾಡ್ತಾ ಇರುವಂತಹ ಜನರೇಷನ್ ಗೆ ಒಂಚೂರು ಇಷ್ಟ ಆಗೋದಿಲ್ಲ. ಬಟ್ ಇಂಥ ಸಿನಿಮಾಗಳು ನಮ್ಗಿಂತ ಓಲ್ಡ್ ಜನರೇಷನ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಈ ಸಿನಿಮಾದಲ್ಲಿ ಒಂದು ಕನೆಕ್ಷನ್ ಇದೆ, ಒಂದು ರಿಲೇಶನ್ಶಿಪ್ ಇದೆ, ಒಂದು ಫ್ಯಾಮಿಲಿ ಇದೆ, ಒಂದು ವರ್ಲ್ಡ್ ಇದೆ, ಒಂದು ಭಾವನೆಗಳ ಬಂಧನವಿದೆ. ಲೈಕ್ ನಮ್ಮ ಹೀರೋನ ತಂದೆಯ ಸಾವಿರ್ಬೋದು, ಅವರ ತಾಯಿಯ ಸಾವಿರ್ಬೋದು. ಅವರ ತಂದೆಯ ಸಾವಿಗಿಂತ ಅವರ ತಾಯಿಯ ಸಾವು ಎಷ್ಟು ಡ್ರಾಮ್ಯಾಟಿಕ್ ಆಗಿದೆ ಅಂತಂದ್ರೆ ನಿಮ್ ಕಣ್ಣಲ್ಲೂ ನೀರ್ ತುಂಬ್ಕೋಬಹುದು. ಬಿಕಾಸ್ ಸಿನಿಮಾದಲ್ಲಿ ತುಂಬಾ ಎಮೋಷನ್ಸ್ ಗಳಿಗೆ ಜಾಗ ಇದೆ. ಈ ಸಿನಿಮಾದಲ್ಲಿ ಓವರ್ ಆಗಿದೆ ಅಂತ ಏನು ಅನ್ಸೋದಿಲ್ಲ, ಎಲ್ಲ ಕಡಿಮೆನೇ ಇದೆ. ಬಟ್ ನನಗೆ ಓವರ್ ಆಗಿ ಅನ್ಸಿತ್ತು ಅಂತಂದ್ರೆ ಸಿನಿಮಾದ ಲೆಂತ್. ಸಿನಿಮಾ ತುಂಬಾ ಜನರಿಗೆ ಡಿಸಪಾಯಿಂಟ್ಮೆಂಟ್ ನ ಮಾಡಿರ್ಬೋದು, ಆದ್ರೆ ಕೆಲವರಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿರುತ್ತೆ. ಸೊ ಮೂವಿ ಗುಡ್ ಮೂವಿ. ಆಸ್ ಕನ್ನಡಿಗ ಸಿನಿಮಾದಲ್ಲಿ ನಮ್ಮ ಹೀರೋನ ತಾಯಿ ರೋಲ್ ನೋಡ್ಬೇಕಾದ್ರೆ ನನಗೆ ರಣವಿಕ್ರಮ ಮೂವಿನೇ ನೆನಪಾಗ್ತಾ ಇತ್ತು. ಸೊ ಓವರ್ ಆಲ್ ಸಿನಿಮಾ ಗುಡ್ ಸಿನಿಮಾ ಅಷ್ಟೇ, ಗುಡ್ ಮೂವಿ ಅಷ್ಟೇ. ದಟ್ಸ್ ಅ ಸಿಂಪಲ್ ಗುಡ್ ಮೂವಿ. ಸೊ ಈ ಮೂವಿಲಿ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ, ಆ ಎಕ್ಸ್ಪೆಕ್ಟೇಷನ್ ನಿಮಗೆ ಪೂರ್ತಿ ಆಯ್ತಾ ಇಲ್ವಾ? ನನ್ನ ಪ್ರಕಾರ ಮೋಸ್ಟ್ ಆಫ್ ಆಲ್ 99.9% ಜನರು ಈ ಮೂವಿಯಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡದಲೆ ರಾಮ್ ಚರಣ್ ಆಕ್ಷನ್ಗೋಸ್ಕರ ಹೋಗಿ ನೋಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಈ ಮೂವಿಯ ಟ್ರೈಲರ್ ನೋಡಿ ಆ ಮೂವಿಯ ಬಗ್ಗೆ ಸಿನಾಪ್ಸಿಸ್ ಅಥವಾ ಆ ಸಿನಿಮಾದ ಬಗ್ಗೆ ತಿಳ್ಕೊಂಡಿರೋರು ರಾಮ್ ಚರಣ್ಗೋಸ್ಕರ ಹೋಗಿ ಮೂವಿ ನೋಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಈ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಅಭಿಪ್ರಾಯ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಸಿನಿಮಾ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಸಿನಿಮಾಗೆ ನನ್ನ ಕಡೆಯಿಂದ 2.5 ಔಟ್ ಆಫ್ 5 ಸ್ಟಾರ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.